ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನೋಡಿ, ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮ್ಮ ಸಂವಿಧಾನ ಇರಬೇಕು ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ಜನರ ಆಲೋಚನೆ ಮತ್ತು ನಮ್ಮ ಅವಶ್ಯಕತೆಗಳನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮುಖ್ಯ ವಿಷಯಕ್ಕೆ ಬರಲ್ಲ. ನೋಡಿ, ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮ್ಮ ಸಂವಿಧಾನ ಇರಬೇಕು ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ಜನರ ಆಲೋಚನೆ ಮತ್ತು ನಮ್ಮ ಅವಶ್ಯಕತೆಗಳನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಸಂವಿಧಾನ ಕೊಡೋ ಮುಂಚೆ ಅವರು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಸಂವಿಧಾನಗಳನ್ನು ಸಾಕಷ್ಟು ಅಧ್ಯಯನವನ್ನು ಮಾಡಿ ಚೆನ್ನಾಗಿ ತಿಳ್ಕೊಂಡು ಇದನ್ನು ರಚನೆ ಮಾಡಲಿಕ್ಕೆ ಹಗಲು ರಾತ್ರಿ ಕುಳಿತು ಕೆಲಸವನ್ನು ಮಾಡಿರುವಂಥದ್ದು. ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ತಿದ್ದುಪಡಿಯನ್ನು ತಂದು ಸಂವಿಧಾನಕ್ಕೆ ಇಂದಿರಾ ಗಾಂಧಿಯವರ ಆಲೋಚನೆಯನ್ನು ತಂದು ಹಾಕಿರೋದು. ಯಾವಾಗ ಇಡೀ ದೇಶದ ಜನರು ಇವರ ನಡವಳಿಕೆ ಇವನ್ನ ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಬರ್ತಾರೋ ಆಗ ಈ ರೀತಿ ನಾಟಕವನ್ನು ಆಡುವಂಥ ಕೆಲಸಗಳನ್ನು ಮಾಡಿರುವಂಥದ್ದು ಕಾಂಗ್ರೆಸ್ನವರೇ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ, ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗೆ ಹೋಯ್ತಿರ್ಬೇಕು. ಸೆಕ್ಯುಲರಿಸಮ್ ಅಂತ ಹೇಳ್ಬಿಟ್ಟು ಇಡೀ ಸಮಾಜನ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಿರೋದು ಯಾರು? ಇದೇ ಕಾಂಗ್ರೆಸ್ನವರು. ಹಾಗಾಗಿ ಏನೊಂದು ದತ್ತಾತ್ರೇಯ ಹೊಸಬಾಳೆ ಅವರು ಕೊಟ್ಟಿರೋಂಥ ಹೇಳಿಕೆ ಇದೇನು ಕಾಂಗ್ರೆಸ್ನವ್ರು ಮಾಡಿರೋಂಥ ತಪ್ಪು ಇದೆ ಅಂತ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂಲ ಸಂವಿಧಾನಕ್ಕೆ ಅಪಮಾನ ಮಾಡಿರುವಂಥದ್ದು, ತಿದ್ದುಪಡಿಯನ್ನು ತಂದಿರೋದು, ಬದಲಾವಣೆಗಳನ್ನು ತಂದಿರೋದು ಕಾಂಗ್ರೆಸ್ನವರು. ಅದಕ್ಕೇನಾರ ನಾವು ತಿದ್ದುಪಡಿಯನ್ನು ತಂದು ಬಿ ಜೆ ಪಿಯಿಂದ ಆಗಿರುವಂಥದ್ದು ಶಕ್ತಿ ತುಂಬುವಂಥದ್ದು. ಅವಮಾನ ಮಾಡೋಂಥ ಕೆಲಸ ಕಾಂಗ್ರೆಸ್ಸಿಂದ ಸದಾಕಾಲ ಬಾಬಾ ಸಾಹೇಬ್ ಅವರಿದ್ದ ಕಾಲದಿಂದ ಅವರ ಚುನಾವಣೆಯಿಂದ ಹಿಡಿದು ಅವರ ಬದುಕಿಗೆ, ಅವರ ಸಾವಿನ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಅವರ ಕೊಡುಗೆಯನ್ನು ಗೌರವಿಸುವಂಥ ಕೆಲಸ ಕಾಂಗ್ರೆಸ್ಸಿಂದ ಯಾವತ್ತೂ ಆಗಿಲ್ಲ. ಬರೀ ನಾಟಕ ಮಾಡೋದು ಮಾತ್ರ ಕಾಂಗ್ರೆಸ್ಸಿಂದ ಆಗಿದೆ. ಹಾಗಾದರೆ ಸಂವಿಧಾನದಿಂದ ಜಾತ್ಯತೀತ ಪದವನ್ನು ಕೈ ಬಿಡಬೇಕನ್ನೋದು ನಿಮ್ಮ ಒಪಿನಿಯನ್? ಬಾಬಾ ಸಾಹೇಬ್ ಅವ್ರಿಗೆ ಅಂಬೇಡ್ಕರ್ ಏನು ಕೊಟ್ಟಿಲ್ಲ, ಅದು ಯಾಕೆ ನಮ್ಗೆ ಬೇಕಿಲ್ಲ ಅಂತ ಅಷ್ಟೇ. ಓಕೆ. ಸೊ ಇನ್ನೊಂದು ಪ್ರಮುಖವಾಗಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಟಿವಿ ಯುಗದಲ್ಲಿ ಖುಷಿಯಾಗಿರು.